ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಸಿಂಹ ರಾಶಿಯ ಆತ್ಮೀಯ ಸ್ನೇಹಿತರೆ, ಒಂದು ಮಾತು ನೆನಪಿಡಿ, ಶನಿದೇವರು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತಾರೆ ಎಂದರೆ ಅದು ನಿಮ್ಮನ್ನು ಬೀಳಿಸಲು ಅಲ್ಲ, ಬದಲಾಗಿ ನಿಮ್ಮನ್ನು ಎಷ್ಟು ಗಟ್ಟಿಗೊಳಿಸಲು ಎಂದರೆ ಮುಂದೆ ಯಾರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಾಗದಂತೆ ಮಾಡುವುದಕ್ಕಾಗಿ. ಸಿಂಹ ರಾಶಿಯವರೇ, ನಿಮ್ಮ ಮೇಲೆ ಈಗ ಶನಿಯ ದಯ ಅಂದರೆ ಅಷ್ಟಮ ಶನಿಯ ಪ್ರಭಾವ ನಡೆಯುತ್ತಿದೆ. ಇದು 2027ರ ಮಧ್ಯಭಾಗದವರೆಗೆ ಇರಲಿದೆ. ಆದರೆ 2026ರಲ್ಲಿ ಶನಿ ದೇವ ಹೋಗುವ ಮುನ್ನ ನಿಮಗೆ ಯಾವ ಅದ್ಭುತ ಫಲಗಳನ್ನು ನೀಡಲಿದ್ದಾರೆ? ಈ ಕತ್ತಲೆಯ ನಂತರ ಬೆಳಕಿನ ಕಿರಣ ಹೇಗೆ ಮೂಡಲಿದೆ? ಇದರ ಬಗ್ಗೆ ಇಂದು ನಾವು ಈ ಸುದೀರ್ಘ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ತಿಳಿಸುವ ಪರಿಹಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಅಷ್ಟಮ ಶನಿಯ ರಹಸ್ಯ. 8ನೇ ಮನೆಯ ಪ್ರಭಾವ. ಸಿಂಹ ರಾಶಿಯವರೇ, ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಶನಿ ಸಂಚರಿಸುತ್ತಿದ್ದಾರೆ. ಜ್ಯೋತಿಷ್ಯದಲ್ಲಿ ಈ 8ನೇ ಮನೆ ಎನ್ನುವುದು ಅತ್ಯಂತ ನಿಗುಣವಾದುದು. ಇದು ಗಹನವಾದ ಅಧ್ಯಯನ, ವೈಜ್ಞಾನಿಕ ಆಲೋಚನೆ ಮತ್ತು ಸತ್ಯದ ಹುಡುಕಾಟದ ಮನೆಯಾಗಿದೆ. ಒಂದು ವೇಳೆ ನೀವು ವಿಜ್ಞಾನಿಗಳಾಗಿದ್ದರೆ ಅಥವಾ ಯಾವುದಾದರೂ ಸಂಶೋಧನೆಯಲ್ಲಿ ತೊಡಗಿದ್ದರೆ ಈ ಸಮಯ ನಿಮಗೆ ವರವಾಗಲಿದೆ. ಆದರೆ ನೆನಪಿಡಿ, ಇದೇ ಮನೆಯಲ್ಲಿ ಷಡ್ಯಂತ್ರಗಳು ಅಡಗಿರುತ್ತವೆ. 8ನೇ ಮನೆಯು ಮೃತ್ಯು ಮತ್ತು ಸತ್ಯ ಎರಡನ್ನೂ ಪ್ರತಿನಿಧಿಸುತ್ತದೆ. ಮೃತ್ಯುವಿನ ನಂತರ ಏನಾಗುತ್ತದೆ ಎಂಬುದು ಯಾರಿಗೂ ತಿಳಿಯದ ರಹಸ್ಯ. ಹಾಗೆಯೇ ಈ ಅಷ್ಟಮ ಶನಿಯ ಕಾಲವು ನಿಮ್ಮನ್ನು ಜೀವನದ ಆಳವಾದ ಸತ್ಯಗಳ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ಶನಿ ಎಂದರೆ ಕರ್ಮದ ಪ್ರತಿಫಲ. ಅನೇಕ ಸಿಂಹ ರಾಶಿಯವರು ಶನಿಯ ದಯ ಅಂದರೆ ಭಯಪಡುತ್ತಾರೆ. ಆದರೆ ಶನಿ ಎಂದರೆ ಯಾರು? ಅವರು ಕರ್ಮದ ಪ್ರತಿನಿಧಿಗಳು. ಅವರು ಕೇವಲ ನಿಮ್ಮಿಂದ ಕೆಲಸ ಮಾಡಿಸುತ್ತಾರೆ. ನೀವು ಮಾಡುವ ಪ್ರತಿ ಕೆಲಸದ ಹಿಂದಿನ ಸತ್ಯವನ್ನು ಅವರು ನಿಮಗೆ ತೋರಿಸುತ್ತಾರೆ. ಕಳೆದ 2-2.5 ವರ್ಷಗಳಿಂದ ನಿಮ್ಮ ಜೊತೆಗಿರುವವರು ಯಾರು ನಿಜ, ಯಾರೂ ಸುಳ್ಳು? ನೀವು ಮಾಡುತ್ತಿರುವ ಕೆಲಸ ಸರಿಯೇ ಅಥವಾ ತಪ್ಪೇ? ಇದನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಶನಿ ನಿಮಗೆ ನೀಡಿದ್ದಾರೆ. ನಿಮ್ಮ ಸಂಬಂಧದಲ್ಲಿ ಅಥವಾ ವೃತ್ತಿಯಲ್ಲಿ ನೀವು ಯಾರನ್ನು ಹಿಡಿದಿಟ್ಟುಕೊಳ್ಳಬೇಕು ಮತ್ತು ಯಾರನ್ನು ಬಿಡಬೇಕು ಎನ್ನುವ ಸ್ಪಷ್ಟತೆ ಈಗ ನಿಮಗೆ ಸಿಕ್ಕಿರಬಹುದು. ಒಂದು ವೇಳೆ ಸಿಕ್ಕಿಲ್ಲದಿದ್ದರೆ ಶನಿ ಹೋಗುವ ಮುನ್ನ ಆ ಸತ್ಯವನ್ನು ನಿಮ್ಮ ಕಣ್ಣ ಮುಂದೆ ತಂದೇ ತರುತ್ತಾರೆ. ಶಿಕ್ಷಣ ಮತ್ತು ವಿದೇಶಿ ಪ್ರಯಾಣ. ವಿದ್ಯಾರ್ಥಿಗಳಿಗೆ ಈ ಸಮಯವು ಅತ್ಯಂತ ಮಹತ್ವದ್ದಾಗಿದೆ. ಶನಿಯ ದೃಷ್ಟಿಯು ನಿಮ್ಮ ಜಾತಕದ ಪ್ರಮುಖ ಮನೆಗಳ ಮೇಲೆ ಬಿದ್ದಿದೆ. ದೂರದ ಪ್ರಯಾಣ. ನೀವು ನಿಮ್ಮ ಊರನ್ನು ಬಿಟ್ಟು ಬೇರೆ ಕಡೆ ಹೋಗಿ ಓದಬೇಕು ಎಂದುಕೊಂಡಿದ್ದರೆ ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಉದಾಹರಣೆಗೆ, ನೀವು ಬೆಂಗಳೂರಿನಲ್ಲಿದ್ದು ಮೈಸೂರಿಗೆ ಅಥವಾ ವಿದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆಯಲು ಪ್ರಯತ್ನಿಸುತ್ತಿದ್ದರೆ ಅಕ್ಟೋಬರ್ 2026ರ ಮೊದಲು ನಿಮಗೆ ಶುಭ ಸುದ್ದಿ ಸಿಗಲಿದೆ. ಪ್ರಯಾಣದ ಯೋಗ. 2026ರಲ್ಲಿ ನಿಮಗೆ ಹೆಚ್ಚಿನ ಪ್ರಯಾಣಗಳು ಎದುರಾಗಲಿವೆ. ಇವು ಕೇವಲ ಸಾಮಾನ್ಯ ಪ್ರಯಾಣಗಳಲ್ಲ, ನಿಮ್ಮ ವೃತ್ತಿ ಅಥವಾ ಶಿಕ್ಷಣಕ್ಕೆ ಪೂರಕವಾದ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಪ್ರಯಾಣಗಳಾಗಿರುತ್ತವೆ. ವೃತ್ತಿ ಮತ್ತು ಆರ್ಥಿಕ ಸ್ಥಿತಿ. ನಿಮ್ಮ ಜಾತಕದಲ್ಲಿ ಶನಿಯು ಬಲಿಷ್ಠನಾಗಿದ್ದರೆ, ಸ್ವಂತ ರಾಶಿ ಮಕರ ಕುಂಭದಲ್ಲಿದ್ದರೆ ಅಥವಾ ತುಲಾ ರಾಶಿಯಲ್ಲಿದ್ದರೆ ನಿಮಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸಿಕೊಳ್ಳಲಿವೆ. ವೃತ್ತಿ ಬದಲಾವಣೆ. ಒಂದು ಹಳೆಯ ಹಾದಿಯನ್ನು ಬಿಟ್ಟು ಹೊಸ ಲಾಭದಾಯಕ ಹಾದಿಗೆ ನೀವು ಕಾಲಿಡಲಿದ್ದೀರಿ. ಐಟಿ ಕ್ಷೇತ್ರ, ಕಬ್ಬಿಣದ ಕೆಲಸ, ಮಷಿನರಿ, ಎಲೆಕ್ಟ್ರಾನಿಕ್ಸ್ ಅಥವಾ ಕನ್ಸಲ್ಟಿಂಗ್ ಕೆಲಸದಲ್ಲಿರುವ ಸಿಂಹ ರಾಶಿಯವರಿಗೆ ಇದು ಸುವರ್ಣ ಕಾಲ. ಹಣಕಾಸು. ಶನಿಯ ದೃಷ್ಟಿ 2ನೇ ಮನೆಯ ಮೇಲಿರುವುದರಿಂದ ಹಣಕಾಸಿನ ವಿಚಾರದಲ್ಲಿ ಮೊದಲಿಗಿಂತ ಹೆಚ್ಚಿನ ಜವಾಬ್ದಾರಿಗಳು ಬರಲಿವೆ. ನೀವು ಸೋಮಾರಿಯಾಗಿ ಕೂರಲು ಶನಿ ಬಿಡುವುದಿಲ್ಲ. ಒಂದು ವೇಳೆ ನೀವು ಕೆಲಸ ಮಾಡದೆ ಸುಮ್ಮನೆ ಕುಳಿತರೆ ಅದು ಮಾನಸಿಕ ಒತ್ತಡ ಮತ್ತು ಅನಗತ್ಯ ಆಲೋಚನೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಆರೋಗ್ಯ ಮತ್ತು ಎಚ್ಚರಿಕೆಗಳು. ಜಾತಕದಲ್ಲಿ ಶನಿ ದುರ್ಬಲನಾಗಿದ್ದರೆ, ಮೇಷರಾಶಿಯಲ್ಲಿದ್ದರೆ ಅಥವಾ 6, 8, 12ನೇ ಮನೆಯಲ್ಲಿದ್ದರೆ ನೀವು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪಚನಕ್ರಿಯೆ, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಸೋಂಕುಗಳು ಉಂಟಾಗಬಹುದು. ಗಂಟಲು ಮತ್ತು ಹಲ್ಲು, ಗಂಟಲಿನ ಇನ್ಫೆಕ್ಷನ್ ಅಥವಾ ಹಲ್ಲಿನ ಸಮಸ್ಯೆಗಳೂ ಕಾಡಬಹುದು. ನೀವು ದಂತ ವೈದ್ಯರ ಬಳಿ ಹೋಗುವ ಪರಿಸ್ಥಿತಿ ಬರಬಹುದು. ಕ್ರೆಡಿಟ್ ಸಮಸ್ಯೆ. ನೀವು ಕೆಲಸ ಮಾಡಿದರೂ ಅದರ ಕ್ರೆಡಿಟ್ ಬೇರೆಯವರ ಪಾಲಾಗುವ ಸಾಧ್ಯತೆ ಇರುತ್ತದೆ. ಇಂತಹ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡಿ. ಕುಟುಂಬ ಮತ್ತು ವೈವಾಹಿಕ ಜೀವನ. ಸಂತಾನ ಭಾಗ್ಯ. ಸಿಂಹ ರಾಶಿಯವರಿಗೆ ಫ್ಯಾಮಿಲಿ ಪ್ಲಾನಿಂಗ್ಗೆ ಇದು ಅತ್ಯುತ್ತಮ ಸಮಯ. ಪಂಚಮ ಭಾವದ ಮೇಲೆ ಶನಿ ಮತ್ತು ಗುರುವಿನ ಶುಭ ದೃಷ್ಟಿ ಇರುವುದರಿಂದ ಸಂತಾನಕ್ಕೆ ಸಂಬಂಧಿಸಿದ ಶುಭ ಫಲಗಳು ದೊರೆಯಲಿವೆ. ವೈವಾಹಿಕ ಜೀವನ. ಶನಿ ನಿಮ್ಮ 7ನೇ ಮನೆಯ ಅಧಿಪತಿಯೂ ಆಗಿರುವುದರಿಂದ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನವಿರಲಿ. ಸಣ್ಣ ವಿಷಯಗಳಿಗೂ ದಂಪತಿಗಳ ನಡುವೆ ವಾಗ್ವಾದಗಳು ಉಂಟಾಗಬಹುದು. ವಿಶೇಷವಾಗಿ ಪ್ರಯಾಣದ ಸಮಯದಲ್ಲಿ ಕಿರಿಕಿರಿ ಉಂಟಾಗದಂತೆ ನೋಡಿಕೊಳ್ಳಿ. ನಿಮ್ಮ ಪ್ರೇಮ ಜೀವನದಲ್ಲಿ ಸಂಗಾತಿಯು ಸ್ವಲ್ಪ ಹಠಮಾರಿಯಾಗಿ ವರ್ತಿಸಬಹುದು. ನೀವು ಹೊಂದಾಣಿಕೆಯಿಂದ ಹೋಗುವುದು ಅವಶ್ಯಕ. ಪರಿಹಾರಗಳು. ಸಿಂಹ ರಾಶಿಯವರೇ, ಶನಿದೇವರ ಅನುಗ್ರಹ ಪಡೆಯಲು ಈ ಪರಿಹಾರಗಳನ್ನು ತಪ್ಪದೇ ಮಾಡಿ. ಸೂರ್ಯ ದೇವ. ನಿಮ್ಮ ಇಷ್ಟ ದೇವತೆ ಸೂರ್ಯ. ಪ್ರತಿದಿನ ಬೆಳಿಗ್ಗೆ ತಾಮ್ರದ ಲೋಟದಿಂದ ಉದಯಿಸುವ ಸೂರ್ಯನಿಗೆ ಓಂ ಗೃಣಿ ಸೂರ್ಯಾಯ ನಮಃ ಎಂದು ಜಪಿಸುತ್ತಾ ಅರ್ಘ್ಯವನ್ನು ಅರ್ಪಿಸಿ. ಆದಿತ್ಯ ಹೃದಯ ಸ್ತೋತ್ರ.
ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಶನಿ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಾ ಶನೈಶ್ಚರಾಯ ನಮಃ ಎನ್ನುವ ಮಂತ್ರವನ್ನು ದಿನಕ್ಕೆ 108 ಬಾರಿ ಪಠಿಸಿ. ಹನುಮಾನ್ ಚಾಲೀಸಾ ಪ್ರತಿದಿನ ಹನುಮಾನ್ ಚಾಲೀಸಾ ಓದುವುದರಿಂದ ಶನಿಯ ಎಲ್ಲಾ ನಕಾರಾತ್ಮಕ ಪ್ರಭಾವಗಳು ದೂರವಾಗುತ್ತವೆ. ನೋಡಿದ್ರಲ್ಲ ಸಿಂಹ ರಾಶಿಯ ಬಂಧುಗಳೇ, ಶನಿದೇವನು ನಿರ್ಗಮಿಸುವ ವೇಳೆಯಲ್ಲಿ ಅನೇಕ ರೀತಿಯ ಪ್ರಯೋಜನಕಾರಿ ಫಲಗಳನ್ನು ಸಹ ಕರುಣಿಸುತ್ತಾನೆ. ಜೊತೆಗೆ ಜೀವನದ ಅತ್ಯಮೂಲ್ಯ ಪಾಠವನ್ನ ಕಲಿಸುತ್ತಾನೆ. ಹೀಗಾಗಿ ಇಲ್ಲಿ ನೀವು ಅರಿತುಕೊಳ್ಳಬೇಕಾದ ಸಂಗತಿ ಎಂದರೆ ಶನಿ ನಿಮ್ಮನ್ನು ಕಷ್ಟಕ್ಕೆ ಹಾಕುತ್ತಿಲ್ಲ, ಅವರು ನಿಮ್ಮನ್ನು ಯಶಸ್ಸಿಗೆ ತಯಾರು ಮಾಡುತ್ತಿದ್ದಾರೆ. ಹೀಗಾಗಿ ಇಲ್ಲಿ ನೀವು ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಟ್ಟು ಮುನ್ನಡೆದರೆ ಖಂಡಿತ ಸರ್ವವು ಸನ್ಮಂಗಳವಾಗುವುದರಲ್ಲಿ ಸಂಶಯವೇ ಇಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.